ರೇಷನ್ ಕಾರ್ಡ್ ಇದ್ದರೆ ಭರ್ಜರಿ ಸುದ್ದಿ. ಏಪ್ರಿಲ್ನಲ್ಲಿ 3 ತಿಂಗಳ ಪಡಿತರ ಒಂದೇ ಬಾರಿ. ಪ್ರತಿ ವ್ಯಕ್ತಿಗೆ 15 ಕೆಜಿ ಉಚಿತ ಧಾನ್ಯ. ಈ KYC ಮಾಡಿಲ್ಲ ಅಂದ್ರೆ ಈ ಸೌಲಭ್ಯ ಸಿಗುವುದಿಲ್ಲ. ಯಾರಿಗೆ ಸಿಗುತ್ತದೆ, ಹೇಗೆ ಪಡೆಯಬೇಕು ಅಂದ್ರೆ ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ನಿಮಗೆ ತುಂಬಾ ಉಪಯೋಗ ಆಗುತ್ತದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ ಸಿಟಿ ಆನ್ಲೈನ್ ವರ್ಕ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರದಿಂದ ಬಂದಿರುವ ಒಂದು ದೊಡ್ಡ ಸಿಹಿ ಸುದ್ದಿಯನ್ನು ನಿಮಗೆ ತಿಳಿಸುತ್ತೇವೆ. ಹೌದು ಸ್ನೇಹಿತರೆ, ಏಪ್ರಿಲ್ ತಿಂಗಳಿನಿಂದಲೇ 3 ತಿಂಗಳ ಪಡಿತರವನ್ನು ಒಂದೇ ಬಾರಿ ನೀಡಲು ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಏನು ಹೊಸ ನಿರ್ಧಾರ? ಕೇಂದ್ರ ಸರ್ಕಾರವು ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ಪಡಿತರವನ್ನು ಒಂದೇ ಹಂತದಲ್ಲಿ ವಿತರಿಸಲು ಯೋಜನೆ ಮಾಡಿದೆ. ಅಂದರೆ ಪ್ರತಿ ತಿಂಗಳು 5 ಕೆಜಿ ಧಾನ್ಯ ಸಿಗುವವರಿಗೆ ಈಗ 3 ತಿಂಗಳಿಗೆ ಒಟ್ಟು 15 ಕೆಜಿ ಧಾನ್ಯ ಒಂದೇ ಬಾರಿ ಸಿಗುತ್ತದೆ. ಯಾರಿಗೆ ಸಿಗುತ್ತದೆ ಈ ಸೌಲಭ್ಯ? ಈ ಯೋಜನೆ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಹಾಗೂ BPL ಕಾರ್ಡ್ ರೇಷನ್ ಕಾರ್ಡ್ ಇದ್ದವರಿಗೆ ಹಾಗೂ PMGKAY ಯೋಜನೆಯಡಿ ಬರುವ ಎಲ್ಲ ಫಲಾನುಭವಿಗಳಿಗೆ ಈ ಯೋಜನೆಯ ಸೌಲಭ್ಯ ಸಿಗುತ್ತದೆ. ದೇಶದ ಸುಮಾರು 81 ಕೋಟಿ ಜನರಿಗೆ ಈ ಸೌಲಭ್ಯ ದೊರೆಯಲಿದೆ. ಯಾಕೆ ಈ ನಿರ್ಧಾರ ತೆಗೆದುಕೊಂಡರು? ಸರ್ಕಾರ ಈ ನಿರ್ಧಾರಕ್ಕೆ ಕೆಲವು ಪ್ರಮುಖ ಕಾರಣಗಳನ್ನು ನೀಡಿದೆ. ಒಂದನೆಯದು, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಯುಗಾದಿ, ರಂಜಾನ್ ಸೇರಿದಂತೆ ಹಲವು ಹಬ್ಬಗಳು ಬರುತ್ತವೆ. ಈ ಸಮಯದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಖರ್ಚು ಸ್ವಲ್ಪ ಹೆಚ್ಚಾಗುತ್ತದೆ. ಮನೆಗೆ ಅತಿಥಿಗಳು ಬರುತ್ತಾರೆ, ವಿಶೇಷ ಊಟ, ಸಿಹಿ ಪದಾರ್ಥಗಳನ್ನು ಮಾಡಬೇಕಾಗುತ್ತದೆ. ಇಂತಹ ಸಮಯದಲ್ಲಿ ಸರ್ಕಾರ ಮೊದಲೇ 3 ತಿಂಗಳ ಧಾನ್ಯ ನೀಡುವುದರಿಂದ ಜನರ ಚಿಂತೆ ಇಲ್ಲದೆ ಹಬ್ಬ ಆಚರಿಸಬಹುದು. ಆಹಾರ ಕೊರತೆ ಆಗುವುದಿಲ್ಲ. ಎರಡನೆಯದು, ಬಿಸಿಲಿನ ತಾಪಮಾನ. ಏಪ್ರಿಲ್ ನಂತರ ಬಿಸಿಲಿನ ತಾಪಮಾನ ತುಂಬಾ ಹೆಚ್ಚಾಗುತ್ತದೆ. ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲುವುದು ತುಂಬಾ ಕಷ್ಟ. ಹಿರಿಯ ನಾಗರಿಕರು, ಮಹಿಳೆಯರು ಮತ್ತು ಮಕ್ಕಳಿಗೆ ಹೆಚ್ಚು ತೊಂದರೆಯಾಗುತ್ತದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಒಂದೇ ಬಾರಿ 3 ತಿಂಗಳ ಪಡಿತರ ನೀಡಲು ನಿರ್ಧರಿಸಿದೆ. ಇದರಿಂದ ಜನರು ಪದೇ ಪದೇ ಅಂಗಡಿಗೆ ಹೋಗಬೇಕಾಗಿಲ್ಲ, ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಮೂರನೆಯದು, ಮಾರುಕಟ್ಟೆಯಲ್ಲಿ ಅಕ್ಕಿ, ಗೋಧಿ ಬೆಲೆ ನಿಧಾನವಾಗಿ ಏರುತ್ತಿದೆ. ಇದರಿಂದ ಬಡ ಕುಟುಂಬಗಳಿಗೆ ತೊಂದರೆ ಆಗುತ್ತದೆ. ಸರ್ಕಾರ ಈ ಸಮಸ್ಯೆಯನ್ನು ಗಮನಿಸಿ ಮುಂಚಿತವಾಗಿ 3 ತಿಂಗಳ ಧಾನ್ಯ ನೀಡುವುದರಿಂದ ಜನರು ಭವಿಷ್ಯದ ಬೆಲೆ ಏರಿಕೆಯಿಂದ ಸುರಕ್ಷಿತರಾಗುತ್ತಾರೆ. ಆಹಾರದ ಭದ್ರತೆ ಖಚಿತವಾಗುತ್ತದೆ. ಜನರು ಒಮ್ಮೆಲೆ ಧಾನ್ಯ ಪಡೆದು ಸಂಗ್ರಹಿಸಿಕೊಳ್ಳಲು ಸಹಾಯವಾಗುತ್ತದೆ. ಭಾರತೀಯ ಆಹಾರ ನಿಗಮದ ಗೋದಾಮುಗಳಲ್ಲಿ ಈಗ ಸಾಕಷ್ಟು ಧಾನ್ಯ ಇದೆ. ಅದನ್ನು ಬಳಸಿಕೊಂಡು ವೇಗವಾಗಿ ವಿತರಣೆ ಮಾಡಲು, ಸಾರಿಗೆ ವೆಚ್ಚ ಕಡಿಮೆ ಮಾಡಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹಬ್ಬ, ಬಿಸಿಲು, ಬೆಲೆ ಏರಿಕೆ ಈ 3 ಸಮಸ್ಯೆಗಳಿಗೆ ಒಂದೇ ಪರಿಹಾರ. ಅದೇ 3 ತಿಂಗಳ ಪಡಿತರ ಒಂದೇ ಬಾರಿ. ವಿತರಣೆ ಯಾವಾಗ ಆರಂಭ? ಏಪ್ರಿಲ್ ಮೊದಲ ವಾರದಿಂದಲೇ ವಿತರಣೆ ಆರಂಭವಾಗಬಹುದು. ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಯೋಜನೆಯ ಸೌಲಭ್ಯ ಪಡೆಯಬಹುದು. ಈ KYC ಕಡ್ಡಾಯ, ತಪ್ಪಿಸಿಕೊಳ್ಳಬೇಡಿ. ಇನ್ನು ಮುಂದೆ ರೇಷನ್ ಪಡೆಯಲು ಈ KYC ಮಾಡುವುದು ಕಡ್ಡಾಯ. ಹೆಬ್ಬಟ್ಟು ಅಥವಾ ಐರೀಸ್ ಮೂಲಕ ದೃಢೀಕರಣ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಪೋಸ್ಟ್ ಯಂತ್ರದಲ್ಲಿ ಮಾಡಬಹುದು. ಆಧಾರ ಲಿಂಕ್ ಆಗಿದೆ ಚೆಕ್ ಮಾಡಿ. ಈ KYC ಮಾಡಿಲ್ಲ ಅಂದರೆ ಪಡಿತರ ನಿಲ್ಲುವ ಸಾಧ್ಯತೆ ಇದೆ. ನಿಮ್ಮ ಆಧಾರ್ ಮತ್ತು ರೇಷನ್ ಕಾರ್ಡ್ ಸಿದ್ಧವಿರಲಿ. ಅಂಗಡಿಗೆ ಹೋಗುವ ಸಮಯವನ್ನು ಮುಂಚಿತವಾಗಿ ತಿಳಿದುಕೊಳ್ಳಿ. ಧಾನ್ಯವನ್ನು ಸರಿಯಾಗಿ ಸಂಗ್ರಹಿಸಿ. ಒಮ್ಮೆಲೆ ಹೆಚ್ಚು ಜನರು ಹೋಗಬೇಡಿ, ಗದ್ದಲ ತಪ್ಪಿಸಿ. ಪ್ರತಿ ತಿಂಗಳು ಸಾಲಿನಲ್ಲಿ ನಿಲ್ಲುವುದು ತುಂಬಾ ಕಷ್ಟವಾಗುತ್ತಿತ್ತು. ಈಗ ಒಂದೇ ಬಾರಿ 3 ತಿಂಗಳ ಧಾನ್ಯ ಸಿಕ್ಕರೆ ನಮ್ಮ ಮಕ್ಕಳಿಗೆ ಹಸಿವು ಇರುವುದಿಲ್ಲ. ಇದೇ ರೀತಿಯಾಗಿ ಲಕ್ಷಾಂತರ ಕುಟುಂಬಗಳಿಗೆ ಇದು ದೊಡ್ಡ ಸಹಾಯವಾಗಲಿದೆ. ಈ ಯೋಜನೆ ಬಡ ಕುಟುಂಬಗಳ ಆರ್ಥಿಕ ಭಾರ ಕಡಿಮೆ ಮಾಡುತ್ತದೆ. ಹಬ್ಬದ ಸಮಯದಲ್ಲಿ ಧಾನ್ಯದ ಕೊರತೆ ಆಗುವುದಿಲ್ಲ. ಬಿಸಿಲಿನಲ್ಲಿ ಅಲೆದಾಡುವ ಅವಶ್ಯಕತೆ ಕಡಿಮೆ ಆಗುತ್ತದೆ. ಆದ್ದರಿಂದ ಸ್ನೇಹಿತರೆ, ತಕ್ಷಣ ಈ KYC ಮಾಡಿಸಿ. ನಿಮ್ಮ ಹತ್ತಿರದ ಅಂಗಡಿಯಲ್ಲಿ ಮಾಹಿತಿ ಪಡೆಯಿರಿ. ಏಪ್ರಿಲ್ ನಲ್ಲಿ 3 ತಿಂಗಳ ಧಾನ್ಯ ಪಡೆದು ನಿಮ್ಮ ಕುಟುಂಬದ ಜೀವನ ಸುಲಭವಾಗಿಸಿಕೊಳ್ಳಿ. ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.
ಇನ್ನಷ್ಟು ಇಂತಹ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.